ನಮ್ಮ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳೇ ಕಡಿಮೆ. ಅದರಲ್ಲೂ ಇತ್ತೀಚೆಗೆ ಕಾಮಿಡಿ ಜಾನರ್ನ ಸಿನಿಮಾಗಳೇ ಅಪರೂಪ ಆಗಿವೆ. ಮತ್ತು ಆ ಸಮಯದಲ್ಲಿ ಈ ಕಾನ್ಸೆಪ್ಟ್ ಬಂದಿರೋದು ಸಖತ್ ಇಷ್ಟ ಆಯಿತು. ಹೌದು, ಮೋಸ್ಟ್ ಅವೇಟೆಡ್ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಹಾಗಿದ್ರೆ ಟ್ರೇಲರ್ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಎಲ್ಲವನ್ನು ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸಿಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬ್ಯಾಚುಲರ್ ಪಾರ್ಟಿ ಇದು ಅಭಿಜಿತ್ ಮಹೇಶ್ ಅವರ ನಿರ್ದೇಶನದಲ್ಲಿ ದಿಗಂತ್, ಲೂಸ್ ಮಾದ ಯೋಗೇಶ್, ಅಚ್ಯುತ್ ಕುಮಾರ್ ಮತ್ತು ಶ್ರೀ ರವಿಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಪರಮ್ವಾ ಸ್ಟುಡಿಯೋಸ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಟ್ರೇಲರ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ 3 ಜನ ಫ್ರೆಂಡ್ಸ್ ಇದ್ದಾರೆ. ಒಬ್ಬನು ಬ್ಯಾಚುಲರ್, ಒಬ್ಬಂಗೆ ಮದುವೆ ಆಗಿದೆ, ಇನ್ನೊಬ್ಬ ವಯಸ್ಕ. ಸೊ ಇವರು ಬ್ಯಾಂಕಾಕ್ಗೆ ಪಾರ್ಟಿಗೆ ಅಂತ ಹೋಗ್ತಾರೆ. ಆ್ಯಂಡ್ ಅಲ್ಲಿಂದ ಮುಂದೆ ಏನಾಗುತ್ತೆ, ಬ್ಯಾಚುಲರ್ನ ಲೈಫ್, ಮದುವೆ ಆಗಿರೋನ ರೋದನೆ, ಇನ್ನು ವಯಸ್ಕನ ಅನುಭವವನ್ನು ಸಖತ್ ಕಾಮಿಡಿಯೊಂದಿಗೆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅನಿಸುತ್ತೆ. ಅದರಲ್ಲೂ ದಿಗಂತ್, ಲೂಸ್ ಮಾದ ಯೋಗಿ ಮತ್ತು ಅಚ್ಯುತ್ ಕುಮಾರ್ ಅವರು ಸಿನಿಮಾನ ಅವರ ಕಾಮಿಡಿ ಮೂಲಕ ನಕ್ಕು ನಗಿಸೋದು ಪಕ್ಕಾ ಅನಿಸುತ್ತೆ. ಟ್ರೇಲರ್ ಕಟ್ ಮಾಡಿ ಎಡಿಟ್ ಮಾಡಿರೋದು ಸಖತ್ತಾಗಿತ್ತು. ಆಬ್ವಿಯಸ್ಲಿ ಕತೆ ಹೇಗಿರುತ್ತೆ ಅನ್ನೋದನ್ನು ಅಷ್ಟೇ ಡಿಫ್ರೆಂಟ್ ಆಗಿ ಟ್ರೇಲರನ್ನು ಕಟ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ನನಗದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇನ್ನು ಪಂಚ್ಗಳು ಸಹ ಇಲ್ಲಿ ಸಾಕಷ್ಟಿವೆ ಆ್ಯಂಡ್ ಅವು ಸಿನಿಮಾದಲ್ಲಿ ನಮಗೆ ಸಖತ್ ಫೀಲನ್ನು ಕೊಡ್ತವೆ ಅನ್ನಬಹುದು. ಅವುಗಳಲ್ಲಿ ಬೋಳಿ ಮಗನೆ ಚಡ್ಡಿ ಹಾಕೊಂಡು ಮಲ್ಕೊಳ್ಳೋಕ್ಕಾಗಲ್ವೇನೋ ಅನ್ನೋದು, ಮೇಡಮ್ ನಾಯಿ ಆ ಕಡೆ ಇದೆ ಅನ್ನೋದು, ಪಾರ್ಟಿಗೆ ಬರೋದು ನಂಗಿಷ್ಟ ಇಲ್ಲ ಅಂತ ಅಲ್ಲ, ನನ್ನ ಹೆಂಡತಿಗಿಷ್ಟ ಇಲ್ಲ ಅನ್ನೋದು, ಹೀಗೆ ಸುಮಾರಿವೆ. ಮತ್ತು ಸಿನಿಮಾದಲ್ಲಿ ಅವು ಇನ್ನೂ ಜಾಸ್ತಿನೇ ಇರ್ತವೆ ಅನ್ಕೋತೀನಿ. ಆ್ಯಂಡ್ ಇವು ಕಾಮಿಡಿನ ಎಷ್ಟು ಕ್ರಿಯೇಟ್ ಮಾಡ್ತವೋ ಅಷ್ಟೇ ಅಲ್ಲಿನ ಸಿಚುವೇಶನನ್ನು ಕನ್ವೆ ಮಾಡ್ತವೆ ಅನ್ನಬಹುದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಖತ್ತಾಗೇ ವರ್ಕ್ ಆಗಿದೆ. ಯಾಕೆಂದರೆ ಈ ತರಹದ ಸಿನಿಮಾ ಅಂದಾಗ, ಅದರಲ್ಲಿ ಒಂದು ಕಾಮಿಡಿನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೊಡೋದು ತುಂಬಾ ಕಷ್ಟ. ಬಟ್ ಅದು ಇಲ್ಲಿ ಚೆನ್ನಾಗಿಯೇ ಇರೋದು ಖುಷಿ ಕೊಡ್ತು. ಇನ್ನು ಕೊನೆಯಲ್ಲಿ ಇದು ಬರೀ ಟ್ರೇಲರ್ ಅಲ್ಲ, ಇನ್ನು ಆ್ಯಕ್ಷನ್ ಬಾಕಿ ಇದೆ ಅಂದಾಗ ಬರೋ ಆ ಸೀಕ್ವೆನ್ಸಸ್ ತುಂಬ ಕ್ರೇಜಿ ಅನ್ನಿಸಿದ್ವು ನನಗೆ. ಅವುಗಳ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಅವುಗಳಿಗೆ ಒಂದು ಪ್ರಾಪರ್ ರೀಸನ್ಸನ್ನು ಕೂಡ ಇಟ್ಟಿರಲಿ ಅನ್ನೋದೇ ನನ್ನ ಆಸೆ. ಸೊ ಆಫ್ಟರ್ ಲಾಂಗ್ ಟೈಮ್ ಥಿಯೇಟರ್ಗೆ ಹೋಗಿ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿಸೋ ಸಿನಿಮಾ ಒಂದು ಬರ್ತಿದೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಈ ಸಿನಿಮಾ ಇದೇ ಜನವರಿ 26ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ನಾನಂತೂ ಸಿನಿಮಾಗಾಗಿ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಸೊ ಟ್ರೇಲರ್ ಬಗ್ಗೆ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಸ್ ಯೂಶ್ವಲಿ ಸಿಗ್ತಾ ಇರೋಣ.